ಹಲೋ ವೀಕ್ಷಕರೇ, ಇವತ್ತು ನಾವು ಆಡಲಿದ್ದೇವೆ ಗ್ರ್ಯಾನಿ. ಮತ್ತು ನಾನು ಎಡಿಟ್ ಮಾಡ್ತಿದ್ದೆ ವಿಡಿಯೋವನ್ನು. ನನಗೆ ಬೆಳಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಅನಿಸ್ತು, ಅದಕ್ಕೆ ಈಗ ಮಾಡ್ತಿದ್ದೀನಿ. ಮತ್ತು ನನ್ನ ಜೊತೆ ಇದ್ದಾರೆ ಕೊಳ್ಳ ಅಂದರೆ ನನ್ನ ತಮ್ಮ, ಮತ್ತು ಇಲ್ಲಿ ಪ್ರತೀಕ್. ಮತ್ತು ಇಲ್ಲಿ ಆಡ್ತಿದ್ದೀವಿ ನಾವು ಡೆವಲಪರ್ ದ ಗೇಮ್. ಮತ್ತು ಡಿಫಿಕಲ್ಟಿ ಪ್ರಾಕ್ಟೀಸಲ್ಲಿ ಆಡುವ, ಇಲ್ಲಾಂದ್ರೇನ ಬೇಡ. ಈಗ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು, ಅದಕ್ಕೆ ಪ್ರಾಕ್ಟೀಸ್ ಆಡ್ತಿದ್ದೇವೆ 5 ದಿನದ್ದು. ಏನೂ ಇಲ್ಲ, ನೋ ಮ್ಯೂಸಿಕ್ನಲ್ಲಿ ಆಡ್ತಿದ್ದೇವೆ. ನೈಟ್ ಮೇರ್ ಹಾಕ್ತಿದ್ರೆ ಇನ್ನೂ ಕಷ್ಟ ಆಗುತ್ತೆ, ಅದಕ್ಕೆ ನಾನು ನೈಟ್ ಮೇರ್ ಹಾಕಲಿಲ್ಲ. ಆಮೇಲೆ ನಾವು ಹಾಡ್ತೀವಿ ಎಕ್ಸ್ಟ್ರೀಮ್ ಹಾರ್ಡಲ್ಲಿ. ಅದರಲ್ಲಿ ಗ್ರ್ಯಾನಿ ಇದ್ದಾಳ. ಎಕ್ಸ್ಟ್ರೀಮ್ ಹಾರ್ಡ್, ನೈಟ್ ಮೇರ್ ಎಲ್ಲ ಹಾಕಿ, ಸ್ಲೆಂಡ್ರಿನನ್ನು ಹಾಕಿ, ಮತ್ತು ಆಗ ನಮ್ಮ ಹರತಿ ಹೇಳಲಾಗುತ್ತೆ. ಮತ್ತು ಈಗ ಡೇ 1 ಸ್ಟಾರ್ಟ್ ಆಗಿದೆ ಗಾಯ್ಸ್. ಡೇ 1 ಅಂದರೆ ಇದು ಇಲ್ಲೇನು ಇಲ್ಲದಿಲ್ಲ, ಸೌಂಡ್ ಮಾಡ್ತಿದ್ರೆ ಸಾಕು ಮರೆ. ಅವನು ಕೆಳಗೆ ಅಲ್ಲಿ ರೋಬೋಟ್ ಇರ್ತಾನೆ, ಅವನು ಅಜ್ಜಿಗೆ ಕಿವಿ ಕೇಳಿಸುತ್ತಾ ಬೇಗ ಆಗು. ಕಿವಿ ಕೇಳಿಸುತ್ತಾ? ಮತ್ತೆ ಇಲ್ಲಿ ಇಲ್ಲೇನು ರಕ್ತ ಹಾಕಿತ್ತು ಏನೋ ಗೊತ್ತಿಲ್ಲ. ಮಾತ್ರ ನಾವು ಈ ಸಲ ಹುಡುಕಿ ಇರ್ತೀವಿ ಗ್ರಾಣಿ ಹೌಸಲ್ಲಿ ಏನೆಲ್ಲ ಸಿಗ್ಬೋದು ಅಂತ. ಇದು ದೊಡ್ಡ ವಿಡಿಯೋ ಆಗಿದೆ, ಅದಕ್ಕೆ ನೀವು ಇದನ್ನು ಎಂಜಾಯ್ ಮಾಡಿ, ಮಾತ್ರ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಈ ವಿಡಿಯೋ ಹೇಗಾಗಿದೆ ಎಂದು ಆಗೋದಿಲ್ಲ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಮೊದಲ ರೂಮ್, ಇಲ್ಲಿ ಬಗೋದು ಬೇಡ. ಮತ್ತು ಸ್ಲೆಂಡ್ರನ್ನು ಬಂದರೆ ನನಗೆ ಸರಿ ಭಯ ಆಗುತ್ತೆ. ಎಕ್ಸ್ಟ್ರೀಮಲ್ಲಿ ಆಡೋಕ್ಕಂತೂ ಭಯ, ಸರಿ ಭಯ. ಮ್ಯೂಸಿಕ್ ಹಾಕಿ ಈಗ ಎಕ್ಸ್ಟ್ರೀಮ್ ಮಾಡ್ತಿಲ್ಲ ನಾವು. ಕಾಣುವ ಇಲ್ಲ ಇಲ್ಲ ಇಲ್ಲೇನು ಇತ್ತು ಫ್ಯೂಸ್, ಇಲ್ಲಿ ಎಲ್ಲ ಆಗ್ಬೇಕಂದ್ರೆ ನಂಗೆ ಗೊತ್ತಿತ್ತು. ಮತ್ತು ಇಲ್ಲಿ ಸ್ಲೆಂಡ್ರನ್ನ ಬಂದಿದ್ದಿದ್ರೆ ನನಗೆ ಬಹಳ ಕಷ್ಟ ಆಗ್ತಿದ್ದಿತ್ತು. ಬೇಗ ಒಂಚೂರು ಕೆಲಸ ಬೇಗ ಆಗ್ತಿತ್ತು, ಯಾಕಂದರೆ ಇದು ದೊಡ್ಡ ಲಾಕಲ್ಲ. ಮತ್ತು ಮೊದಲು ಇಲ್ಲಿ ಆ ಲಾಕ್ ಇದನ್ನು ಹಾಕ್ಬಿಡುವ. ಫ್ಯೂಸನ್ನು ಹಾಕಿಬಿಟ್ಟಿದ್ದೇವೆ. ಈಗ ಅರ್ಧ ಕೆಲಸ ಆಗಿದೆ ಅನಿಸುತ್ತೆ. ಮತ್ತು ಇಲ್ಲಿ ಆ ಕಾಗೆಯನ್ನು ಕಾಣ್ಕೊಂಡು ಬರಬೇಕು. ಆ ಕಾಗೆಯಲ್ಲೇ ಏನಿರುತ್ತೋ ಅದ್ರ ಅಪೋಸಿಟಲ್ಲೇ ಬೇರೆ ಇರುತ್ತೆ, ಅಂದರೆ ಲಾಸ್ಟ್ ಫ್ಲೋರಲ್ಲಿ. ಸೌಂಡ್ ಜಾಸ್ತಿ ಇಲ್ಲ, ಆದರೂ ಒಂಥರ ಭಯ ಆಗುತ್ತೆ. ಕಾಗೆ ಹತ್ರ ಏನಿರುತ್ತೋ ಅದು ಬಾಯಲ್ಲಿ ತಗೊಂಡಿಲ್ಲ. ಕಾಯಿನ್ ಅಂದರೆ ನನಗೆ ಗೊತ್ತಾಯಿತು ಈಗ ಎಲ್ಲಿ ಸಿಗುತ್ತೆ ಅಂತ. ನಮಗೆ ನಾವು ಈಚೆ ಕಡೆ ಹೋಗಬೇಕು. ಓಕೆ, ಪ್ರಾಕ್ಟೀಸ್ ಎಲ್ಲ ಕಾಣ್ಕೋಣ. ಎಲೆಕ್ಟ್ರಿಸಿಟಿ ಇತ್ತು. ಓಹ್, ನೈಟ್ ಮೇರ್ಸ್ ಕ್ರೋಬಾರ್ ಅಂತ ಆಗುತ್ತಾ. ಸ್ಲೆಂಡ್ರಿನ ರೂಮಲ್ಲಿ ಹೋಗುವ. ಈಗ ಕೆಲಸ ಇತ್ತ ಇದ್ರೆ ಅಂತ ಹುಡುಕ್ರಿ, ಅಂದರೆ ಇದು ಕೆಲಸ ಇತ್ತು ಅಂದರೆ ಡಾಲ್ ಇತ್ತಿಲ್ಲ. ನಾವು ಕೆಳಗೆ ಹೋಗುವ ಈಗ. ಇದು ಗ್ರಾಂಡ್ ಇರೋದಿಲ್ಲ ಅಷ್ಟು, ಅದಕ್ಕೆ ಜಾಸ್ತಿ ಭಯ ಇಲ್ಲ. ಸಡನ್ ಬಂದರೆ ಕಷ್ಟ ಆಗುತ್ತೆ, ಬರೋದಿಲ್ಲ ಅವನು, ಅದು ನಂಗೆ ಗೊತ್ತಿದೆ. ಇದು ಈ ರೂಮಲ್ಲೇ ಏನಾದರೂ ಸಿಗ್ಬೋದಾ ಅಂತ ಕಾಣ್ತಿದ್ದೀವಿ, ಯಾಕಂದರೆ ಪ್ರಾಕ್ಟೀಸ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಏನು ಇರೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಹುಡ್ಕೋದಿಲ್ಲ ಯಾವತ್ತು. ಇಲ್ಲ, ನಾನು ಗೆಸ್ ಮಾಡ್ದಂಗೆ ಇಲ್ಲ. ಮತ್ತು ಮೇಲಿದ್ರೆ ಅದು ಒಂಚೂರು ಕಷ್ಟ. ಇಲ್ಲೂ ಲಾಕ್ ಓಪನ್ ಮಾಡಬೇಕಾ? ಅಲ್ಲ, ಎಲ್ಲ ವೆಕೇಶನ್ದಿಂದ ಎಲ್ಲ ಲಾಕ್ ಹಾಕಿ ಹೋಗಿತ್ತು. ಇದೆ, ಇದನ್ನು ಕಾಣುವ. ಓಹ್, ವಾಟ್ ಈಸ್ ಲೇಟರ್ ಕೇಬಲ್. ಈ ಕೇಬಲನ್ನು ಎಲ್ಲ ಹಾಕೋದಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಡೋರ್ ಹತ್ರ ಇರಬೇಕು. ಓಕೆ, ಈಗ ಪ್ರತೀಕ್ ಮಾತಾಡ್ತಾನೆ ಇರಿ, ಅವನು ಮಾತಾಡೋಕ್ಕೆ ನೀವು ಅವನ ಜೊತೆ ಆಡಬೇಕು. ಆಗ ನಾನು ಇರೋದಿಲ್ಲ ಅನ್ಸುತ್ತೆ. ಇಲ್ಲಿ ಮಾರ್ಚ್ ಸ್ಟಿಕ್ ಇಡುವ, ಅದು ಚೇಂಜ್ ಆದರೆ ನಮಗೆ ಬಹಳ ಕಷ್ಟ ಆಗ್ಬೋದು. ಮತ್ತು ಇಲ್ಲೊಂದು ಜಾಗ ಐತೆ, ಇಲ್ಲಿ ನಾವು ಲ್ಯಾಂಕನ್ನು ಹಾಕಿ ಹೋಗಬೇಕು.
ಅದಕ್ಕೆ ನಾನು ಇಷ್ಟಿಲ್ಲ. ಇಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಮ್ಯಾಸ್ಟಿಕ್ ತಗೊಂಡು ಬಾಕ್ಸ್. ಅಂದರೆ ನಾವು ಇಲ್ಲಿಂದ ಬಂದಿದ್ದು, ಹಾಗಿದ್ರೆ ನಾವು ಕೆಳಗೆ ಹೋಗ್ಬೇಕು ಈಗ. ಮತ್ತು ಎಲ್ಲಿ ತೆಗ್ದಿದ್ದೀವಿ ಡ್ರಾವರ್, ಕೆಳಗಿನ ಡ್ರಾವರ್ ತೆಗ್ದಿದ್ದೀವಿ ಗೊತ್ತಿಲ್ಲ. ಕೆಳಗಿನ ಡ್ರಾವರ್ ತೆಗಿಲಿಲ್ಲ. ಪ್ರತಿ ಡ್ರಾವರಲ್ಲಿ ಇರುವುದು ಸಾಮಾನ್ಯ ಅಲ್ಲ, ಯಾಕಂದರೆ ಈ ಡ್ರಾವರಲ್ಲಿ ತುಂಬ ಕಮ್ಮಿ ಆಗ್ತಾರೆ. ಇದ್ದರೆ ಇದು ನಮ್ಮ ಲಕ್ಕಂತ ಇಲ್ಲ, ಅದೇ ನಾನು ಗೆಸ್ ಮಾಡಿದ್ದೆ. ಅಂದರೆ ಲಾಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇದರಲ್ಲಿ ಎಲ್ಲೂ ಏನೂ ಇರುವುದಿಲ್ಲ. ನಾನು ಸರ್ಚ್ ಮಾಡಿ ಆಗಿದೆ. ಮತ್ತು ಇಲ್ಲಿ ನಾವು ವೆಪನ್ ಕೀಯನ್ನು ಹುಡುಕಬೇಕು. ಇಲ್ಲೊಂದು ಡ್ರಾವರ್ ಇದೆ. ಇದರಲ್ಲಿ ಏನಿಲ್ಲ. ಎಕ್ಸ್ಟ್ರೀಮಲ್ಲಿ ಆಡುವಾಗ ಎಂಥ ಭಯ ಆಗುತ್ತೆ ಅದು ನನಗೆ ಒಂಚೂರು ಗೊತ್ತಿಲ್ಲ. ಅದಕ್ಕೆ ಪ್ರಾಕ್ಟೀಸಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಯಾಕಂದರೆ ನಾವು ಕರೆಕ್ಟಾಗಿ ಈ ಗೇಮನ್ನು ಆಡಲಿಲ್ಲ ಯಾವತ್ತು. ಯಾಕಂದರೆ ನಾವು ದೊಡ್ಡ ನೋವು. ಅಂದರೆ ನಾನಲ್ಲ, ನಾನೊಬ್ಬನೇ. ಬೇರೆಲ್ಲ ನೋವು, ಅಂದರೆ ಬೇರೆಲ್ಲ ನೋವಲ್ಲ, ಇದೆಲ್ಲ ಆಡ್ಬೋದಾ. ವೆಪನ್ ಕೀ ಕೇಬಲ್ ಥ್ರೋ ಮಾಡಿ. ಅಜ್ಜಿ ಬಂದಳು. ಹಿಂಗೆ ಮಾಡು ಸುರೇಶ್. ಮತ್ತೆ ಇಲ್ಲಿ ಕಾಣಿ, ಆ ಕೇಬಲ್ ಇಲ್ಲಿ ಕಾಣಿ, ಇದು ಇಲ್ಲೇ ಇರುತ್ತೆ. ಸೌಂಡ್ ಬ್ಲೂ ಅಲ್ಲಿ ಹಾಕುವ. ಓಕೆ. ಇದು ಆ್ಯಂಗಲ್ ಕಾಣೋಕ್ಕಾಗೋದಿಲ್ಲ. ಸಾಕು, ಕರೆಕ್ಟಾಗಿದೆ. ರಾಂಗ್ ಹಾಕುವ. ಓಕೆ, ತಗೊಂಡು ಏನು ಮಾಡ್ಲಿಯಪ್ಪ ನೀನು? ಸಾಕು, ಕೇಬಲನ್ನು ಇಲ್ಲೇ ಡ್ರಾಪ್ ಮಾಡು. ಈ ಡ್ರಾವರನ್ನು ಹಾಕ್ಬಿಡ್ತೀವಿ. ಈಗ ನಾವು ಈ ವೆಪನ್ ಕೀ ಅಂತ ತಗೊಂಡು ಅಲ್ಲಿ ಹೋಗ್ಬೇಕಾಗುತ್ತೆ. ನಾರ್ಮಲಿ ಈ ಗೇಮಲ್ಲೇ ಆಡೋಕೆ ಭಯ ಆಗುತ್ತೆ. ಇದೊಂದು ತಗಲಿಲ್ಲ. ಏನಾದರೂ ಇದ್ದರೆ ಅದು ನಮ್ಮ ಲಕ್ ಇಲ್ಲ, ಲಕ್ಕಿಲ್ಲ. ಇದನ್ನು ತೆಗೆದಿದ್ದೀವ? ತೆಗೆದಿದ್ದೀವಿ. ನಮ್ಮ ಕುಂದಾಪುರದಲ್ಲೇ ಅದೇ ಭಾಷೆ ಮಾತಾಡ್ತಾರಲ್ಲ, ಆ ಭಾಷೆ ನಮ್ಗೆ ಬರೋದಾದ್ರೆ ನೀವು ಕಮೆಂಟ್ಸಲ್ಲಿ ಬರೀರಿ, ನಾನು ಕುಂದಾಪುರದವನು ಅಂತ. ಭಾಷೆಯಿಂದ ಆಗೋದಿಲ್ಲ. ಕುಂದಾಪುರದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಮಾಡಲೇಬೇಕು. ಅವ್ರ ಇಷ್ಟದಿಂದ ಮಾಡೋದು. ಕುಂದಾಪುರವರು ನಮ್ಮ ಭಾಷೆ ಮಾತಾಡೋರು, ಅದಕ್ಕೆ ಅವ್ರು ಮಾಡಲೇಬೇಕು. ಮತ್ತು ಎಲ್ಲರ ಭಾಷೆ ಮೊದಲಿನಿಂದ ಕನ್ನಡ ಬಂದಿದೆ. ಅದಕ್ಕೆ ನಾವು ಕನ್ನಡದವ್ರಿಗೆ ಹೇಳ್ತೀವಿ, ಕನ್ನಡದವರು ಫಸ್ಟ್ ಲೈಕ್ ಮಾಡಿ. ಇಬ್ಬರು ಬೀಜಪುರದಿಂದ ಬಂದಾಗಿದ್ರು. ನಾವು ಒಬ್ಬ ನನ್ನ ತಮ್ಮ, ಇನ್ನೊಬ್ಬ ಇವರ ಕ್ಯೂವನ್ನೇ ಮಾಡೋಕ್ಕೆ ಬೇರೆ ದಿನ ಕಾಣ್ಬೋದು, ಮಾತ್ರ ಇವತ್ತಾಗೋದಿಲ್ಲ. ಎಲ್ಲಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈಗ ನಾವು ಬೇಸ್ಮೆಂಟಿಗೆ ಹೋಗ್ತೀವಿ. ಇಲ್ಲಿಂದ ಆಗ್ಲಿಂದ ತಿರ್ಗ್ತಿದ್ದೀವಿ. ಎಲ್ಲ ರೂಮ್ ತೆಗೆದಿದ್ವಿ. ಮತ್ತು ನನಗೆ ಒಂಚೂರು ಶೀತ ಆಗಿದೆ. ಅದಕ್ಕೆ ಒಂದು ರೂಮ್ ಡೋರೇ ತೆಗಿಲ್ಲ. ಕಾಯಿನನ್ನು ಕಾಣ. ಮಶ್ರೂಮ್. ಈಗ ಅವನು ಮಾತಾಡ್ತಿದ್ದಾನೆ. ಅವನೇ ಹೋಗ್ಬೇಕು. ನಾವು ಫ್ಯೂಸನ್ನು ಹೊಡಿಬೇಕು. ಎಲ್ಲಿ ಸಿಕ್ಕತ್ತಂತ ಗೊತ್ತಿತ್ತ ನನ್ನಂತಮ್ಮ. 2ನೇ ಫ್ಲೋರಲ್ಲ ವೆಪನ್ ಕೀ ಹಾಕೋದು. ನಾವು ಬೇಸ್ಮೆಂಟಿಗೆ ಹೋಗ್ತಿತ್ತು. ಫಸ್ಟ್ ಆ ವೆಪನ್ ಕೀ ತಗೊಳ್ಬೇಕಾ? ಸಿಕ್ತಲ್ಲ. ಮತ್ತು ಸ್ಟ್ರಿಂಗ್ ಶಾಟ್ ನಮಗೆ ಯಾಕೆ ಬೇಕಂದರೆ ಇಲ್ಲಿ ಗ್ರ್ಯಾನಿ ಇಲ್ಲ, ಹೌದು. ಮತ್ತು ಸ್ಟ್ರಿಂಗ್ ಶಾಟ್ ಬೇಕಾಗುತ್ತೆ ಕವ್ವ ತಗೋಕ್ಕೆ. ಗ್ರ್ಯಾನಿ ಇಲ್ಲ, ಅದಕ್ಕೆಲ್ಲ ಇಷ್ಟು ಫ್ರೀಯಾಗಿ ಹೋಗ್ತಿದ್ದೆ ಅಂತ ತಿರುಗ್ತಿದ್ದೆ ಅಂತ. ಯಾರೂ ಇಲ್ಲ. ಈ ಒಂದು ಕಲ್ಲನ್ನು ತೆಗೆದು ಬಿಡುವ, ಅದಕ್ಕೆ ಒಡ್ಡು ಹಾಕೋದು. ಯಾರು ಇಲ್ಲನಾ? ಹೌದು, ಯಾರೂ ಇಲ್ಲ. ಮತ್ತು ನಿಮಗಾಗಿ ಎಕ್ಸ್ಟ್ರಾ ಒಂದು Q&A ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ನನ್ನ ಕ್ವಶನ್ಸ್ ಯಾವ ಕ್ವಶನ್ ಆದರೂ ಕೇಳ್ಬೋದು. ನೀವು ಲೈವ್ ಆಗಿರ್ಬೋದು. ನಮ್ಮ 50 ಸಬ್ಸ್ಕ್ರೈಬರ್ ಆದಮೇಲೆ ಲೈವ್ ಸ್ಟ್ರೀಮ್ ಮಾಡ್ತೀವಿ. ಓಕೆ. ಮತ್ತು ನಮ್ಮ ಕ್ರಿಕೆಟ್ ವೀಡಿಯೋಸ್ಗಳನ್ನು ಬೇಗ ಬರಲಿದೆ. ಯಾಕಂದರೆ ನಾವು ಒಂದು ಲೀಗ್ ಮಾಡಿಸ್ತಿದ್ದೇವೆ. ಅದು ಸಕ್ಸಸ್ಫುಲ್ ಆದರೆ ನಿಮಗೆ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. 3 ಕಲ್ಗಳು ಸಾಕು, ಇನ್ನು ಜಾಸ್ತಿ ಸಿಕ್ಕೋದು ಇಲ್ಲ. ರೋಡು ಆಗೋದಿಲ್ಲ, ಸಿಕ್ಕಿದ್ರು ರೋಡು ಆಗೋದಿಲ್ಲ. 3 ಆಗುತ್ತಾ, ಇನ್ನೊಂದು ಆಗುತ್ತಾ ಕಾಣ್ಕೊಳ್ಬೇಕು. ಶೂಟ್ ಮಾಡೋದು ಮುಗೀತು, ಅದು ಗಾಯವಾಗುವುದು.
ಮಾಯವಾಗೋಗಿದೆ. ಓ ಬ್ಲ್ಯಾಂಕ್. ಬ್ಲ್ಯಾಂಕ್. ಅದು ಆಮೇಲೆ ಕಂಡ್ಕೊಂಡು ಸೀದಾ ಕವ್ವನ ಹತ್ರ ಕವ್ವನ್ನ ಇರಿ, ಈ ಶೆಡ್ ಕೀ ತೆಗೆದುಕೊಳ್ಳುವುದು ತುಂಬ ಕಷ್ಟ. ಈಗ ಕೊಕೆನಟ್ ಹುಡುಕಬೇಕು. ಅದಕ್ಕೆ ನಾವು ಕೆಳಗೆ ಹೋಗಲಿದ್ದೇವೆ. ಯಾಕೆ ಸೀದಾ ಮೇಲೆ ಹಾಂ, ಏನು ಇದೇನು ಇನ್ನೊಂದು ತೆಗೆದಿದೆಯಲ್ಲ? ಇಲ್ಲ, ಬಂದ್ ಮಾಡಿದೆ. ಈಗ ಹೋಗಬೇಕು. ಹೋಗ್ತಿದ್ದೀವಿ ನಾವು ಪ್ರಾಕ್ಟೀಸ್ ಮೋಡಲ್ಲಿ. ಇದು ಎಲ್ಲಿದೆ ಅಂತ ಕಾಣೋಕ್ಕಾಗೋದಿಲ್ಲ. ಕಾಣಿದ್ರು ಏನಾಗುತ್ತೆ ಅಂದರೆ ನೆಕ್ಸ್ಟಲ್ಲಿ ಪ್ಲೇಸನ್ನು ಚೇಂಜ್ ಮಾಡ್ತಾರೆ ಗೇಮ್ ಅವರು. ಯಾಕಂದರೆ ನಮಗೆ ಒಂಚೂರು ಕಷ್ಟ ಆಗಲಿ ಅಂತ ಅವ್ರು ಮಾಡೋದೇ ಆ ಕೆಲಸ ಬಿಡಿ. ಮತ್ತು ನಾವು ಮೇಲೆ ಹೋಗ್ಬೇಕಾಗುತ್ತೆ. ಫಸ್ಟ್ ಬೇಸ್ಮೆಂಟಿಗೆ ಹೋಗುವ. ಬೇಡ, ಇಷ್ಟು ಮೇಲೆ ಬಂದಿದ್ದೀವಿ. ಈ ಗೇಮಲ್ಲಿ ಹಾರರ್ ಗೇಮ್ ಆಗಿರುವುದರಿಂದ ಯಾವತ್ತಾದ್ರೂ ಗ್ಲಿಚ್ ಆಗ್ಬೋದು. ಆ ಗ್ಲಿಚ್ಗಳು ಭಯಾನಕನೂ ಆಗ್ಬೋದು. ಮತ್ತು ನಮಗೆ ಆ ಗ್ಲಿಚ್ಗಳು ತುಂಬ ಇಷ್ಟ. ಯಾಕಂದರೆ ವಿ ಎಕ್ಸ್ಪೀರಿಯನ್ಸ್ ಹಾರರ್ ಮತ್ತು ಶೂಟ್ ಮಾಡಿ. ಇದು ಹೊಡೆದು ಹೋಗೋದಿಲ್ಲ ಅಂದರೆ ನಾವು ಇದನ್ನು ಗನ್ನಿಂದ ಶೂಟ್ ಮಾಡಬೇಕು. ಅಜ್ಜನ ಗನ್ ಇರುತ್ತಾ? ನಾನು ಹೈಟಿಂದ ಹೋದೆ. ಈಗ ನಮ್ಮ ಬಾರಿ ಏನಂದರೆ ಸೆಕೆಂಡ್ ಇಸ್ಸಿಯಾಗಿ ಎಕ್ಸ್ಟ್ರೀಮಲ್ಲಿ ಆಡಬೇಕು. ನಾವು ಎಲ್ಲ ಕಂಡಾಗಿದೆ ಎಕ್ಸ್ಟ್ರೀಮಲ್ಲಿ. ನಾನು ಆಡುವುದಿಲ್ಲ, ನನ್ನ ತಮ್ಮ ಆಡ್ತಾನೆ ಎಕ್ಸ್ಟ್ರೀಮ್. ಇರಿ, ಇದು ಡೇ 2 ನಿಮಗಾಗಿ ಅಲ್ಲ, ನಿಮಗೆ ಡೇ 1 ಅದು ಎಕ್ಸ್ಟ್ರೀಮಲ್ಲಿ. ನಿಮಗೆ ಅದೇ ಸಿಕ್ಕುತ್ತೆ. ಏನು ಮಾಡ್ತಾರೆ ಎಕ್ಸ್ಟ್ರೀಮಲ್ಲಿ ಪ್ಲೇ ಆಗಿ ಎಕ್ಸ್ಟ್ರೀಮ್ ಮೋಡಲ್ಲಿ ಹಾಕಿ, ಯಾರಿಗಾರು ಇಡ ನೈಟ್ ಮೇರ್ ಹಾಕಿ, ಮ್ಯೂಸಿಕ್ ಹಾಕಿ, ಸ್ಲೆಂಡ್ರಿನ ಹಾಕಿ. ಬೇಡ ಇವು ಸ್ಲೆಂಡ್ರಿನ ಬೇಡ ಅಂತಿದ್ದಾರೆ. ಎಲ್ಲಾನು ತೋರಿಸಿದ್ದೀವಿ, ಎಲ್ಲ ನೈಟ್ ಮೇರ್ ಹಾಕಿದ್ದೀವಿ. ಇಲ್ಲ, ಬೋತ್ ಎಕ್ಸ್ಟ್ರೀಮಲ್ಲಿ. ಇಲ್ಲ, ಇದು ನನ್ನ ತಮ್ಮ ಆಡುದು. ನಾನು ತೋಡುದಿಲ್ಲ. ಈಸಿ ಇಲ್ಲ, ಈಸಿ ಆಡಿದ್ರೆ ನಾನು ಆಡ್ಕೊಳ್ಳೋದಿಲ್ಲ. ನಿಲ್ಲು ನಾರ್ಮಲ್ ಅಲ್ಲಿ ಆಡಿ ಕೊಡ್ತೆ ಫಸ್ಟ್. ಇಲ್ಲ ಎಕ್ಸ್ಟ್ರೀಮ್ ಸೀದಾ ಏನು ಫಸ್ಟ್ ಈ ಆಡಿಲ್ಲ, ನಾರ್ಮಲ್ ಆಗಿ ಎಕ್ಸ್ಟ್ರೀಮ್ ಆಗಿದಾಗ ಚೇಂಜ್ ಆಗುತ್ತೆ ಏನಾದರೂ. ಅಜಯ್ ಮಾತ್ರ ಇಲ್ಲ, ಡಿಫಿಕಲ್ಟ್ ಹಾರ್ಡ್ ಗ್ರಾನಿ ಓದ್ತಾ ಇರ್ಬೋದು. ಯಾಕಂದ್ರೆ ನಾವು ಚೇಂಜ್ ಮಾಡೋಕೆ ನಾರ್ಮಲ್ ಸ್ಪೀಡ್. ಅಜಯ್ ಫ್ಲೋರ್ ಅಜ್ಜಿ ಮಾತ್ರ ಇಡಿ. ಗ್ರ್ಯಾಂಡ್ ಪಂಗ್ ಕಣ್ ಕಾಣುತ್ತೆ, ಅದು ನಿಮ್ಗೆ ಕಷ್ಟ ಆಗ್ಬೋದು. ಗ್ರ್ಯಾಂಡ್ ಪ ಬೇಡ, ಅಜ್ಜಿ ಕಿವಿ ಕೇಳುತ್ತಲ್ಲ. ಇಲ್ಲ ಕಣ್ ತೋರುದಿಲ್ಲ, ಸೌಂಡ್ ಮಾಡಬಾರ್ದು ಅಷ್ಟೇ. ಮತ್ತೆ ಇದು ನೆಕ್ಸ್ಟ್ ಎಕ್ಸ್ಟ್ರೀಮಲ್ಲೇ ಆಡಲಿದ್ದೇವೆ. ಇದು ನಾರ್ಮಲ್ ಓನ್ಲಿ ಒನ್ ಫಾರ್ ಡೆಮೋ. ಯಾಕಂದರೆ ನಾವು ಫಸ್ಟ್ ಆಡಲಿಲ್ಲ. ಇದರಲ್ಲಿ ಆಡೋಕ್ಕೆ ಕೊಂಚ ಕಷ್ಟ ಆಗುತ್ತೆ. ಮತ್ತು ಬರೋದು ಡೇ 1 ಭಯಾನಕವಾದ ದೃಶ್ಯ. ಯಾಕಂದರೆ ಇದು ನೈಟ್ ಮೇರ್. ಮತ್ತು ನೈಟ್ ಮೇರಲ್ಲಿ ನಾರ್ಮಲಲ್ಲೂ ಆಡೋದು, ಎಕ್ಸ್ಟ್ರೀಮ್ ನೈಟ್ ಮೇರ್ ಇಲ್ಲದೆ ಎಕ್ಸ್ಟ್ರೀಮ್ ಆಡೋ ಆಗಿದೆ. ಭಯಾನಕವಾದ ದೃಶ್ಯ, ನಿಜವಾಗಲೂ ಭಯಾನಕವಾದ ದೃಶ್ಯ ಇದು. ಬಗ್ಗೆ ಭಯಾನಕವಾದ ದೃಶ್ಯ ಅಂತ. ಓಕೆ, ಮತ್ತೆ ನೈಟ್ ಮೇರಲ್ಲಿ ಹೊರಗೆ ಹೋಗಿದ್ದಾರೆ. ಕೆಳಗೆ ಹೋಗಿದ್ದಾರೆ. ಓಡು ಬೇಡ. ಓಕೆ, ಮತ್ತೆ ಹೊರಗೆ ಬಂದಿದ್ದಾರೆ.
ಯಪ್ಪ ಸ್ಲಿಂಗ್ ಶಾಟ್ ಏನಾರ ಹೊಡಿಲಕ್ಕನ ಹೌದಾ ಅಜ್ಜಿ ಹೊಡಿಲ್ಲ ಸ್ಲಿಂಗ್ ಶಾಟ್ ಬಸ್ ತಕೋ ಸೃಜನ್ ಸೃಜನ್ ಅವನು ಬೋತಾದೆ ಈಗ ನಾ ಇಲ್ಲೇ ಇರ್ತೇನೆ ಅಂತ ಮಾತಾಡ್ಕೊಂಡ ಇದು ಏನಾದರೂ ಎಕ್ಸ್ಟ್ರೀಮಲ್ಲಿ ಆಡಿದ್ರೆ ಭಯ ಇಂಥದ್ದಲ್ಲ. ನಾ ತಗೋತಿಲ್ಲ. ಏಕೆ ಭಯ ಆಗುತ್ತಿದೆ? ನಾನು ಆಡ್ತೀನಿ. ಇಲ್ಲ, ನಂಗೆ ವೆಪನ್ ಕೀ ಬೇಕು ಬ್ರೋ. ವೆಪನ್ ಕೀ ಬೇಕು ಅಲ್ಲ, ಸೆನ್ಸಿಟಿವಿಟಿ ಆಪ್ಷನ್ಸ್. ಮ್ಯೂಸಿಕ್ ತೆಗಿತೀಯಾ? ತೆಗೀತ್ ನಾನ ಚೊಡ್ಡೆಯಲ್ಲಿ ಉಚ್ಚಿ ಬರುತ್ತೆ ಕಡೆ. ಮ್ಯೂಸಿಕ್ಕಿಂತ ನಿಂಗೆ ಗ್ರಾಣಿಕ್ಕಿಂತ ಮ್ಯೂಸಿಕ್ಕೇ ತುಂಬ ಭಯ ಆಗ್ತಿದೆ. ಗ್ರ್ಯಾನಿಗಾದ್ರು ಮಂದಳ ಅದಕ್ಕೆ ಹೇಳೋದು. ನೀನು ಬಗ್ಗೆ ಬಗ್ಗೆ ನಡಿ, ಯಾಕಂದ್ರೆ ಅದು ಬಗ್ಗಿದ್ರೆ ಕಾಣಕ್ಕೂ ಆಗೋದಿಲ್ಲ, ನಿಂಗೆ ಹೊಡಕ್ಕೂ ಆಗೋದಿಲ್ಲ. ಸೌಂಡ್ ಬರ್ತಿಲ್ಲ ಅಣ್ಣ. ಬರ್ಬಹುದು, ಮಾತ್ರ ಅದು ಮೇಲೆಗೆ ಇದೆಯಾ ಮೇಲಿದೆ ಅಂತ ಕಾಣೋದಿಲ್ಲ. ಹೀಗೆ ಹೊಡಿತೆ ಒಂದ್ಸಲ ಕಾಣು. ಈಗ ನೀನು ಹೊರಗೆ ಹೋಗ್ಬೇಕು. ನಂಗೆ ವೆಪನ್ ಕೀ ತೆಗೆದುಕೊಡು ಬ್ರೋ. ಸ್ಲಿಂಗ್ ಶಾಟ್ ಬೇಕು. ಮತ್ತೆ ಇಲ್ಲಿ ಭಯ ಪಡಬಾರ್ದು. ಹೌದು ಬ್ರೋ, ಭಯ ಪಡಬಾರ್ದು. ಚಡ್ಡಿಯಲ್ಲಿ ಉಚ್ಚಿ ಬರುತ್ತೆ. ಹಂಗೂದು ಸಾಯ್ತೇವೆ. ಹೋಗೋದು ಬೇಗ ಹೋಗ್ಬೇಕು. ಹೋಗ ಒಳಗೆ ಹೋಗಡ. ಅಜ್ಜಿಯಕ್ಕ ಬಂದಿಯಾ? ಬಂದಳ. ಅದಕ್ಕೆ ನಾನು ಇಲ್ಲಿ ಹೊರ್ಕೊಂಡದ್ದು. ನನಗೆ ಕಾಣಕ್ಕೆ ಬಂದಿದ್ಲು, ಅವಳಿಗೆ ಕಾಣಕ್ಕೆ ಬಂದಿದ್ಲು. ಹೌದಾ? ನಾನು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ವಿಡಿಯೋ ಆಗ್ತಿದೆ. ಗ್ರ್ಯಾನಿಗಳು ಇವು ಬಾಗ್ಲಾಕದಿಸಿ ಒಳಗೆ ಬಂದ. ಕರೆಕ್ಟ್ ಟೈಮಿಗೆ ಬಂದೆ. ಮತ್ತೆ ಅದಕ್ಕೆ ಒಂಚೂರು ರಿಮ್ಯೂಸ್ ಮಾಡ್ತಿದ್ದೀವಿ. ಸರಿ ಫ್ರೆಂಡ್ಸ್, ಇವತ್ತಿಗೆ ಎಷ್ಟೇ ಸಾಕು. ನೆಕ್ಸ್ಟ್ ಪಾರ್ಟಿಯಲ್ಲಿ ನಿಮಗೆ ತೋರಿಸ್ತೇವೆ ನಾವು ಹೇಗೆ ಗ್ರ್ಯಾಂಡ್ ನೃತ್ಯ ಆಡ್ತೇವೆ ಅಂತ. ಥ್ಯಾಂಕ್ ಯು.